ಹಾ ಬೈಕ್ ತಗೊಂಡಿಲ್ಲ ಕೊಡು. ಕೊಡ ಕೊಡವಾ ಬಿಡಕ್ಕಿಲ್ಲ. ನಿನ್ನ ಹೆಸರೇನು? तुम्हारा नाम क्या? ಶಿವಾಂಶ್. ಬೈಕ್ ಕೊಡು ನನಗೆ. ಶಿವಾಂಶ್ ಕೊಡ. ಆಟ ಆಡೋಣ, ಕೊಡ ಆಟ ಆಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೌಕಾಸಿ ಪ್ರವಾಸಿ. ನಾನು ನಿಮ್ಮ ಹೇಮಂತ್ ನಾಯಕ್. ನೀವು ನೋಡ್ತೀರ ನಂದು ತಿರುಮಲ ತಿರುಪತಿ ಸೀರೀಸಲ್ಲಿ ತಿರುಮಲ ತಿರುಪತಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ನೀವೇನಾದ್ರು ನಿಮ್ಗೆ ಇನ್ನೂ ಟೈಮ್ ಐತೆ ಅಂದರೆ ನೀವು ಇಲ್ಲಿ ಬಂದಾಗ ನೀವು ಒಂದು 5 ಪ್ಲೇಸಸ್ ಇದೆ. ಒಂದು ಬಂದು ಶಿಲಾತೋರಣ, ಪಾಪನಾಶ ಮತ್ತು ಆಕಾಶಗಂಗೆ ಅಂತ. ನೀವೆಲ್ಲ ಅಲ್ಲಿ ಹೋಗ್ತೀವಿ ಅಂದರೆ ಈ ಥರ ಟ್ಯಾಕ್ಸಿ ನನ್ನಿಂದ ಐತಿಲ್ಲ, ಇಲ್ಲಿ ನೋಡಿ ಈ ಥರ ಟ್ಯಾಕ್ಸಿಗಳಿರುತ್ತೆ. ಆ ಟ್ಯಾಕ್ಸಿನಲ್ಲಿ ಕರ್ಕೊಂಡು ಹೋಗ್ತಾರೆ. 200 rupees ಪರ್ ಹೆಡ್. 6 ಟೆಂಪಲ್ನು ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಬರ್ತಾರೆ. ಅದಕ್ಕೆ 200 rupees. ನಿಮ್ಗೇನಾದರೂ 200 rupees ನೀವು ಕೊಡಲ್ಲ ಅಂದರೆ ನಾನು ಹಿಂದ್ಗಡೆ ಒಂದು ಬಸ್ ಇದೆ ಅಲ್ಲಿ, ಆ ಗ್ರೀನ್ ಕಲರ್ ಬಸ್ ಕಾಣ್ತಾ ಇದೆಯಲ್ಲ, ಆ ಬಸ್ಗೆ 120 rupees. ಅದು ಕೂಡ 6 ಟೆಂಪಲ್ಗೆ ಹೋಗಿ ಕರ್ಕೊಂಡು ಬರ್ತಾರೆ. ಬನ್ನಿ ನಾವೀಗ ಹೋಗೋಣ, ಒಂದೊಂದು ಟೆಂಪಲ್ ಹೋಗಿ ನೋಡ್ಕೊಂಡು ಬರೋಣ. ನಾನು ಹೇಳ್ದೆ ಗೊತ್ತಾ, ನಾವು ಇವಾಗ 6 ಟೆಂಪಲ್ ಇದೆ ಬರ್ಬೋದು ಅಂತ. ಅದು ನಾವು ಫಸ್ಟ್ ಬಂದಿರೋದೇನೆ ಇವಾಗ ಶ್ರೀಪಾದ ಅಂತ. ತಿರುಮಲ ಟೆಂಪಲ್ ಇಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಆ 5 ಕಿಲೋಮೀಟ್ರಿಂದ ನಾವಿದೇ ಇದೀವಲ್ಲ, ಅದೇ ಜೀಪಲ್ಲಿ ಬಂದಿದ್ದು ನಾವು. ಒಂದು 8-9 ಜನ ಇದು, 8-9 ಜನ ಕರ್ಕೊಂಡು ಬಂದಿದ್ದಾರೆ. ಬನ್ನಿ ಇವಾಗ ಹೋಗೋಣ, ನಾವು ಶ್ರೀಪಾದ ನೋಡೋಣ, ಒಳಗಡೆ ಹೋಗೋಣ. ನೀವು ಗಾಂಧೀಜಿನೂ ನೋಡ್ಬೋದು ಇಲ್ಲಿ ನೋಡಿ. ಮತ್ತೆ ನೀವು ಶ್ರೀಪಾದ ಬಂದಾಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟೊಂದು ಪೈನ್ ಟ್ರೀ ಐತೆ. ನೀವು ನೋಡಿದಾಗ ನಮ್ಗೆ ಊಟಿನೇ ನೆನಪಾಗುತ್ತೆ. ಇಲ್ಲಿ ನೋಡಿ ಎಷ್ಟಿದೆ. ಈ ಕಡೆ ಎಲ್ಲ ಸೈಡ್ ಫುಲ್ ಎಲ್ಲ ಪೈನ್ ಟ್ರೀ ಹಾಕೋರು, ಪೈನ್. ಇಲ್ಲಿ ಚುರುಮುರಿ ಮಾಡದೆ ಒಂಥರ ಕ್ವಾಟ್ಲೆ ಎರಡಲ್ಲಿ, ಅದ್ರ ತುಂಬಾ ಕೆಂಡ ತುಂಬಿಟ್ಟು ಅದು ಮಡಗಿರ್ತಾರೆ ಪುರಿ ಮಧ್ಯದಲ್ಲಿ. ಗೈಸ್, ನಾವು ಇವಾಗ ನೋಡಿದ್ವಲ್ವ, ನಾವು ಫಸ್ಟ್ ನಾವು ಬಂದಿದ್ವಿ ಶ್ರೀಪಾದ ನೋಡ್ಕೊಂಡ್ ಬಂದ್ವಿ. ಅಲ್ಲಿ ಬಂದ್ಮೇಲೆ ನಮ್ಗೆಲ್ಲ ಸ್ವಲ್ಪ 3 ಜನ ಸಬ್ಸ್ಕ್ರೈಬರ್ ಆದ್ರು. ಅವರೆಲ್ಲ ಬಂದಿರೋದು ಮಹಾರಾಷ್ಟ್ರ ಇಂದ. ಅವ್ರನ್ನ ಕೇಳೋಣ ಹೆಂಗಿದೆ ಪ್ಲೇಸ್ ಅಂತ. ಹಾಯ್ ಭಯ, ಹೇಳಿ ನಿಮ್ಗೆ ಹೆಂಗ್ ಅನ್ನಿಸ್ತು ಪ್ಲೇಸ್? ನೀವು ಬಂದ್ರಲ್ಲ ಇವಾಗ. हिंदी में बोलता आप किधर आए ना? महाराष्ट्र से आए हैं, लातूर जिले से। कैसा है मंदिर? मंदिर बहुत अच्छा है. ನಾವು ಶ್ರೀಪಾದ ಬಂದಾಗ ನಾವು ಇವಾಗ ನೀವು ನೋಡಿದಿರಲ್ವಾ, ಇಲ್ಲಿ ಶ್ರೀಪಾದ ನೋಡಾದ್ಮೇಲೆ ಈ ಕಡೆ ಇಲ್ಲಿ ಪೈನ್ ಟ್ರೀ ಫಾರೆಸ್ಟ್ ಇದೆ, ಅಲ್ಲಿ ಹೋಗೋಣ ಬನ್ನಿ. ಇಲ್ಲಿ ಬಂದ್ರೆ ನಮ್ಗೆ ಆಲ್ಮೋಸ್ಟ್ ಊಟಿ ಹೋಗೋ ವೈಬೇ ಅದೇ ತರ ಫೀಲ್ ಆಗುತ್ತೆ. ಊಟಿ ಬಂದಿರೋ ತರನೇ ಅನ್ಸುತ್ತೆ. ಬಟ್ ಚೆನ್ನಾಗಿದೆ, ಶೂಟಿಂಗ್ ಮಾಡಕ್ಕೆಲ್ಲ ಚೆನ್ನಾಗೈತೆ. ನಾವು ಅಲ್ಲೇ ಹೋಗ್ತಾ ಇದೀವಿ ಇವಾಗ, ಬನ್ನಿ ಅದ್ ನೋಡೋದ. ಇವಾಗ ಇಲ್ಲಿ ಪೈನ್ ಟ್ರೀ ಮತ್ತೆ ಶ್ರೀಪಾದ ನೋಡಾಯ್ತು. ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಹೋಗೋಣ ಬನ್ನಿ. ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಅವಣ್ಣ ಕರ್ಕೊಂಡು ಹೋಗ್ತಾನೆ, ಡ್ರೈವರ್ ಅಣ್ಣ, ಅವ್ನು ಫಾಲೋ ಮಾಡ್ಕೊಂಡು ಹೋಗೋದು.
ಇದ್ವಿ ಅಲ್ವಾ, ಶ್ರೀಪಾದ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಇರೋದ ಇಲ್ಲಿ ನಾವೇ ಬಂದಿರೋದು ಶಿಲಾತೋರಣ ಮತ್ತೆ ಶಿವ ಟೆಂಪಲ್ ಅಂತ ಇದೆ. ಅಲ್ಲೋಣ ಬನ್ನಿ. ಬಂದಾಗ ಅದ್ರದ್ದು ಹಿಸ್ಟ್ರಿ ಮತ್ತೆ ಏನಿದೆ ಅನ್ನೋದನ್ನ ಇಲ್ಲಿ 4 ಲ್ಯಾಂಗ್ವೇಜಲ್ಲಿ ಹಾಕಿದ್ದಾರೆ. ಹಿಂದಿ, ತೆಲುಗು, ತಮಿಳ್ ಮತ್ತು ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಅದನ್ನು ಅಷ್ಟೊಂದು ಇಲ್ಲಿ ಝೂಮ್ ಮಾಡೋಕ್ಕಾಗಲ್ಲ. ಅದೇನಿದೆ ಅಂತ ನಾನು ಮುಂದೆ ಹೇಳ್ತೀನಿ ಬನ್ನಿ. ನೀವಿವಾಗ ನೋಡ್ತಾ ಇರ್ಬೋದು, ನಾನು ಬಂದಿರೋದು ಇವಾಗ ಶಿಲಾತೋರಣ ಅಂತ. ನಾವು ಫಸ್ಟ್ ಹೋಗಿದ್ದು ಶ್ರೀಪಾದದಿಂದ 1.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನೀವು ಬಂದರೆ ಶಿಲಾತೋರಣ ಅಂತ. ಇದು ನ್ಯಾಚುರಲ್ ಫಾರ್ಮ್ ಆಗಿರೋದು. ಯಾರೂ ಕೂಡ ಇದನ್ನ ಬಿಲ್ಟ್ ಮಾಡಿಲ್ಲ. ಇದು ಸ್ವಯಂ ನಿರ್ಮಾಣ ಆಗಿರೋದು. ಇಲ್ಲಿ ಹಾಕಿರೋ ಸೈನ್ ಬೋರ್ಡ್ ಪ್ರಕಾರ ನಾನು ನೋಡಿದಾಗ ನಂಗೆ ಗೊತ್ತಾಗೋದು ಇದು ಒಂದು 2500 ಮಿಲಿಯನ್ ಇಯರ್ಸ್ ಇಂದ ಇದೆ. ಅಲ್ಲಿರತಕ್ಕಂಥ ಒಂದೊಂದು ಪ್ರತಿ ಕಲ್ಲಿಗೂ ಎಷ್ಟು ಏಜ್ ಆಗಿದೆ ಅಂದರೆ 2500 ಮಿಲಿಯನ್ ಇಯರ್ಸ್ ಆಗಿದೆ. ಮತ್ತೆ ಈ ರಾಕ್ ಫಾರ್ಮ್ ಆಗಿದೆಯಲ್ಲ, ಈ ಶಿಲಾತೋರಣ, ಅದು ಒಂದು ಎಸ್ಟಿಮೇಟ್ ಮಾಡಿರೋದು ಆರ್ಕಿಯಾಲಜಿಕಲ್ ಸರ್ವೆ ಪ್ರಕಾರ 1500 ಮಿಲಿಯನ್ ಇಯರ್ಸ್ ಆಗಿದೆ ಅಂತ. ಅಲ್ಲಿಂದ ಈ ಶಿಲಾತೋರಣ ಇದೆ. ಮತ್ತೆ ಈ ತರ ಇರೋದು ಏಷ್ಯಾದಲ್ಲಿನೇ ಒಂದೇ ಕಡೆ, ಅದು ಇದು ಆಂಧ್ರದಲ್ಲಿರೋದು, ತಿರುಪತಿನಲ್ಲಿ ಶಿಲಾತೋರಣ ಅಂತ. ಮತ್ತೆ ಇನ್ನು 2 ಪ್ಲೇಸ್ ಇದೆ. ಅದು ಒಂದು ಯೂಟಾ USA ನಲ್ಲಿದೆ. ಯೂಟಾ ಜಿಲ್ಲೆಯಲ್ಲಿ ಡಿಸ್ಟಿಕ್ ಅಲ್ಲಿ ದ ರೈನ್ಬೋ ಆರ್ಚ್ ಅಂತ ಇದೆ, ಅದು USA ನಲ್ಲಿದೆ. ಇನ್ನೊಂದು ದ ಕಟ್ತುರು ಆರ್ಚ್ ಅಂತ, ಅದಿರೋದು UK ನಲ್ಲಿ. ಅದು ಬಿಟ್ರೆ ಇರೋದು ಏಷ್ಯಾದಲ್ಲಿ, ಅದು ನಮ್ಮ ಇಂಡಿಯಾದಲ್ಲಿ ಮಾತ್ರ, ಅದು ಶಿಲಾತೋರಣ ಅಂತ. ನಾನು ಹಿಂದೆ ನೋಡ್ಬೋದು, ಇದು ಅದೇನೆ 1500 ಮಿಲಿಯನ್ ಇಯರ್ಸ್, ನಾಟ್ 1500 ಇಯರ್ಸ್, 1500 ಮಿಲಿಯನ್ ಇಯರ್ಸ್ ಅಂತ ಎಸ್ಟಿಮೇಟ್ ಮಾಡಿರೋದು ಆರ್ಕಿಯಾಲಜಿಕಲ್ ಸರ್ವೆ ಪ್ರಕಾರ. ಎಷ್ಟು ಅದನ್ನ ನೋಡ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ, ತಿರುಪತಿ ಬಂದಾಗ ಹೋಗ್ಬೇಕು ಅಂದ್ಕೊಂಡಿದ್ದೆ, ಅದಾಗಲಿಲ್ಲ. ಬಟ್ ಚೆನ್ನಾಗಿದೆ ನೋಡ್ಲಿಕ್ಕೆ. ಎಷ್ಟೊಂದು ಒಂಥರ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನ್ಸುತ್ತೆ. ಶಿಲಾತೋರಣ, ನೀವು ತಿರುಪತಿಗೆ ಬಂದರೆ ಶಿಲಾತೋರಣ ಮಿಸ್ ಮಾಡದೆ ಬನ್ನಿ. ಮತ್ತು ಇಲ್ಲಿನ ಪ್ರಕಾರ ಇದೊಂದು ಸೈಂಟಿಫಿಕ್ ಆಗಿ ಅವ್ರು ಹೇಳಿರೋದು, ಅಂದರೆ ಶಿಲಾತೋರಣ ಹೇಗಾಗಿದೆ, ಎಷ್ಟು ವರ್ಷ ಆಗಿದೆ ಅಂತ. ಅದು ಬಿಟ್ಟರೆ ಇಲ್ಲಿರಕ್ಕಂಥ ಡಿವೋಟೀಸ್ ಎಲ್ಲ, ಭಕ್ತಾದಿಗಳು ಏನು ನಂಬ್ತಾರೆ ಅಂದರೆ, ಶಿಲಾತೋರಣ ಅಂದರೆ ಇಲ್ಲಿಂದ, ಅಂದರೆ ವೈಕುಂಠದಿಂದ ಶ್ರೀನಿವಾಸ ಸ್ವಾಮಿ ಬಂದು ಶಿಲಾತೋರಣ ಮುಖಾಂತರನೇ ಇಲ್ಲಿಂದ ಅವ್ರು ಹೋಗಿರೋದು ತಿರುಮಲಗೆ. ಇಲ್ಲಿಂದ ತಿರುಮಲ 1 ಕಿಲೋಮೀಟರ್ ಆಗುತ್ತೆ. ಅವ್ರು ಇಲ್ಲಿಂದ 1 ಕಿಲೋಮೀಟರ್ ಫಸ್ಟ್ ಅವರು ಭೂಮಿಗೆ ಬಂದಾಗ ಶ್ರೀನಿವಾಸ ಸ್ವಾಮಿ ಇಲ್ಲಿಂದನೇ, ಅಂದರೆ ಶಿಲಾತೋರಣದಲ್ಲೇ ಬಂದು ಅವರು ಪಾದ ಇಟ್ಟು ಇಲ್ಲಿಂದ ವೈಕುಂಠದಿಂದ ಬಂದು ಅವ್ರು ಹೋಗಿದ್ದು ತಿರುಮಲಗೆ. ಅಂದರೆ ಅವ್ರು ನಂಬೋದು ಏನಂದರೆ, ಇದು ಶಿಲಾತೋರಣ ಈಕ್ವಲ್ ಟು ತಿರುಮಲನೇ. ಇಲ್ಲಿ ಬಂದು ಅವರು ಭೂಮಿಗೆ ಅವ್ರು ಪಾದ ಇಟ್ಟಿದ್ದೇನೆ ಶ್ರೀನಿವಾಸ ದೇವರು ಶಿಲಾತೋರಣದಲ್ಲಿ. ಅದೇನೇ ಶಿಲಾತೋರಣದ ವಿಶೇಷತೆ. ಬನ್ನಿ, ಇಲ್ಲೊಂದು ಟೆಂಪಲ್ ಇದೆ, ಶಿವ ಟೆಂಪಲ್, ಅಲ್ಲಿ ಹೋಗೋಣ ಇವಾಗ. ವಿಡಿಯೋ ನೋಡಿದ್ರಲ್ಲ, ಅದು ಶಿಲಾತೋರಣ ಆದ್ಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಕೆಳಗಡೆ ಡೌನ್ ಇಳ್ಕೊಂಡು ಬರ್ಬೇಕು ನಾವು. ಒಂದು 200-300 ಸ್ಟೆಪ್ಸ್ ಆಗುತ್ತೆ. ಅಲ್ಲಿ ಇಳ್ಕೊಂಡು ಬಂದರೆ ಡೌನಲ್ಲಿ ಒಂದು ಶಿವ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ. ನಾನು ಹಿಂದೆಲ್ಲ ನೋಡ್ಬೋದು ನೀವು. ಆ ಶಿಲಾತೋರಣ ಆಗಿರತಕ್ಕಂಥ ಆ ಸ್ಟೋನೇನೆ ಒಂದೊಂದು
ಆ ಸ್ಟೋನ್ ಒಂದೊಂದಕ್ಕೂ ಎಷ್ಟು ಏಜ್ ಆಗಿದೆ ಅಂದರೆ 2500 ಮಿಲಿಯನ್ ಇಯರ್ಸ್, ಅಂದರೆ 2500 ದಶಲಕ್ಷ 2500 ದಶಲಕ್ಷ ವರ್ಷ ಆಗಿದೆ ಅದಕ್ಕೆ, ಅಂದರೆ 2500 ಮಿಲಿಯನ್ ಇಯರ್ಸ್, ನಾಟ್ 2500 ಇಯರ್ಸ್. ಅದನ್ನು ಕೇಳಿದ್ರೇ ವಿಡಿಯೋ ಮಾಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಸ್ಪೇಸಸ್ ಆಗಿದೆ, ಚೆನ್ನಾಗಿದೆ, ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಹತ್ಕೊಂಡು ಹೋಗ್ಬೋದು. ಅಷ್ಟೊಂದೇನು ಡಿಫಿಕಲ್ಟ್ ಅಂತ ಅನಿಸಲ್ಲ, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನಾವು ತಿರುಪತಿ ಒಂದೇ ಬಂದು ಹೊರಟೋಗ್ತೀವಿ. ತಿರುಪತಿ ಬಂದಮೇಲೆ ಅಲ್ಲಿರೋ ನೀವು ಟ್ಯಾಕ್ಸಿ ಡ್ರೈವರ್ಗೆ ಯಾರನ್ನಾದರೂ ಕೇಳಿದ್ರೆ ಅವರೇ ಹೇಳ್ತಾರೆ 5 to 6 ಪ್ಲೇಸ್ ನಿಯರ್ ಬೈ ತಿರುಪತಿನೇ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ವೀಡಿಯೋ ಹೋಗೋಣ ಬನ್ನಿ. ನೆಕ್ಸ್ಟು ಟೆಂಪಲ್ ಯಾವುದು ಗೊತ್ತಿಲ್ಲ, ಅದು ಹೇಳ್ದಂಗೆ ಡ್ರೈವರ್ ಅಣ್ಣನೇ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗೋಣ. ಹಾಯ್. ಮತ್ತು ಇನ್ನೊಂದೇನು ಖುಷಿ ಗೊತ್ತಾ, ಇಲ್ಲಿ ಏನಾದ್ರು ಬಂದಾಗ ಆ ಜನಗಳು ಬಂದು ಕೇಳ್ತಾರಲ್ಲ ಅವ್ರೇನ ಬ್ರೋ ಯಾವುದು ನಿಮ್ಮ ಚಾನಲ್ ನೇಮೇನು, ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಅಂತ ಕೇಳ್ತಾರಲ್ಲ, ಅದೇ ಖುಷಿ ಅನಿಸೋದು. ನಾ ಯಾವ ಲ್ಯಾಂಗ್ವೇಜಲ್ಲಿ ಮಾಡಿದ್ರು ಸರಿ, ಅವ್ರು ಬಂದು ನೋಡ್ತೀವಿ ವಿಡಿಯೋನ ಅಂತ ಕೇಳ್ತಾರಲ್ಲ, ಅದು ಖುಷಿ ಆಗುತ್ತೆ. ಒಂದು 4 ರಿಂದ 5 ಜನ ಮಹಾರಾಷ್ಟ್ರದವರು ಸಬ್ಸ್ಕ್ರೈಬರ್ ಆದರು ಇಲ್ಲಿ ಬಂದಾಗ ಶಿಲೆ ತೋರಣೋದಕ್ಕೆ, ಮತ್ತು ಆಂಧ್ರದವರು ತುಂಬ ಜನ ಸಬ್ಸ್ಕ್ರೈಬರ್ ಆದರು. 404 ಇತ್ತು, 410 ಆಯಿತು ಸಬ್ಸ್ಕ್ರೈಬರ್ಸು. ಅದೊಂಥರ ಖುಷಿ ಇಲ್ಲಿ ಬಂದಾಗ. ಅವರೇ ಕೇಳ್ತಾರಲ್ಲ ನಿಮ್ಮ ಚಾನಲ್ ನೇಮ್ ಏನು ಅಣ್ಣ ಅಂತ, ಅದು ಖುಷಿ ಅನಿಸುತ್ತೆ ನನಗೆ. ಇವಾಗ ನಾವು ನೋಡ್ಕೊಬಂದಿಲ್ಲ ಶಿಲಾತೋರಣ. ಇದಾದಮೇಲೆ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಇವಾಗ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಶಿಲಾತೋರಣದಿಂದ ಹೋಗ್ತಾರೆ, ಬನ್ನಿ ನೆಕ್ಸ್ಟ್ ಹೋಗೋಣ ವೇಣುಗೋಪಾಲ ಸ್ವಾಮಿ ಟೆಂಪಲ್. ನಾವಿವಾಗ ಶಿಲಾತೋರಣ ನೋಡಿಕೊಂಡು ನೆಕ್ಸ್ಟ್ ಬಂದಿರೋ ಸ್ಥಳನೇ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು. ಇದು ನಮ್ಮ 3ನೇ ಸ್ಪಾಟು ಈ ಸೀರೀಸಲ್ಲಿ. ಬನ್ನಿ ಅಲ್ಲಿ ಹೋಗೋಣ, ವೇಣುಗೋಪಾಲ ಸ್ವಾಮಿ ಟೆಂಪಲ್ ನೋಡ್ಕೊಂಬರೋಣ ಇವಾಗ. ಇವಾಗ ನೋಡಿದ್ವಲ್ಲ, ನಾವು ಇವಾಗ ಹೋಗಿದ್ದು ಬಂದ್ವಿ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಇದಾದ್ಮೇಲೆ ನಾವು ನೆಕ್ಸ್ಟ್ ಹೋಗ್ತಾ ಇದ್ವಿ ಪಾಪನಾಶಂ, ಪಾಪ ವಿನಾಶಂ. ಬಟ್ ಅದನ್ನ ಇವರೆಲ್ಲ ಪಾಪನಾಶಂ ಅಂತ ಕರೀತಾರೆ. ಬರೀ ನೆಕ್ಸ್ಟ್ ಹೋಗೋಣ ಪಾಪ ವಿನಾಶಂ ಸ್ಥಳಕ್ಕೆ. ಇವಾಗ ನಾವಿವಾಗ ಹೋಗ್ತಾ ಇದ್ವಿ ಪಾಪ ವಿನಾಶಂ ಎರಡೂ ಒಂದೇ. ಬನ್ನಿ ಇವಾಗ ನಾವು ಹೋಗೋಣ ಪಾಪನಾಶಂ. ನಮ್ಮ 5ನೇ ಸ್ಪಾಟ್ ಇದು. ನಾನು 4ನೇದು ಅಂದ್ಕೊಂಡಿದ್ದೆ, 5ನೇ ಸ್ಪಾಟ್ ಅಂತೆ.
ಅದೇ ಶಿಲಾತೋರಣದಲ್ಲಿ ಒಂದು ಶಿವನ್ ಟೆಂಪಲ್ ಇತ್ತಲ್ಲ ಅದು ಒಂದಂತೆ, ಅಲ್ಲಿಗೆ 3, 4ನೇದು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಇವಾಗ ನಾವು ಹೋಗ್ತಾ ಇರೋದು ನಾಟ್ ಶಿಲಾತೋರಣ, ಪಾಪ ವಿನಾಶಂ 5ನೇ ಟೆಂಪಲ್. ಬನ್ನಿ ಹೋಗೋಣ. ನಾವು ಇವಾಗ ನೋಡಿದ್ವಲ್ಲ ಅದೇನೇ ಪಾಪ ವಿನಾಶಂ ಅಂತ ನಾವು ನೋಡ್ಕೊಂಡು ನಮ್ಮ 5ನೇ ಸ್ಥಳ ಪಾಪ ವಿನಾಶಂ. ಆ ಹೆಸರು ಹೇಳೋ ಪ್ರಕಾರನೇ ಪಾಪ ವಿನಾಶಂ ಅಂದ್ರೆ ಪಾಪ ಪ್ಲಸ್ ವಿನಾಶಂ ಅಂದ್ರೆ ನಾವು ಮಾಡಿರತಕ್ಕಂಥ ಪಾಪ ಎಲ್ಲ ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ವಿನಾಶ ಆಗುತ್ತೆ ಅನ್ನೋ ನಂಬಿಕೆ. ಅಷ್ಟೊಂದು ನಿಜನ ಆಗುತ್ತಿಲ್ಲ. ನಾವು ಏನೇನೋ ಕರ್ಮ ಮಾಡ್ಬಿಟ್ಟು ಇಲ್ಲಿ ಬಂದು ದೇವಸ್ಥಾನದಲ್ಲಿ ಸ್ನಾನ ಮಾಡ್ಕೊಂಡು ಹೊರಟೋದ್ರೆ ಕರ್ಮ ಫಲ ಎಲ್ಲ ಹೋಗುತ್ತೆ ಅನ್ನೋದು ಅಷ್ಟೊಂದು ನಾನು ನಂಬಲ್ಲ. ಆದಷ್ಟು ದಾನ ಧರ್ಮ ಮಾಡಿದ್ರೆ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳೆಲ್ಲ ಕಡಿಮೆ ಆಗುತ್ತೆ. ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ಲೇಸ್ ಏನೇ ಆಕಾಶಗಂಗೆ. ಆಕಾಶಗಂಗೆ ಅದು ಲಾಸ್ಟ್ ಪ್ಲೇಸು, ಅಲ್ಲಿ ಹೋಗೋಣ ಬನ್ನಿ ಇವಾಗ. ನಾವಾಗ ಬಂದಿದ್ದೀವಿ ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಆಕಾಶಗಂಗೆ. ಈ ಸೀರೀಸ್ ಅಲ್ಲಿ ನಾವು ತಿರುಪತಿಯಲ್ಲಿ ಇರತಕ್ಕಂಥ ಹತ್ರದಲ್ಲಿ ಇರತಕ್ಕಂಥ ಪ್ಲೇಸ್ಗಳು ಬಂದಿದ್ದೀವಲ್ಲ, ಅದರಲ್ಲಿ ಲಾಸ್ಟ್ ಆಕಾಶಗಂಗೆ. 6 ಗಂಟೆ ಆಗೋಗಿದೆ. ಲಾಸ್ಟ್ ಇದೇನೋ ಕ್ಲೋಸ್ ಮಾಡಿದಾರೆ ಏನೋ ಗೊತ್ತಿಲ್ಲ. ಬನ್ನಿ ಆಕಾಶಗಂಗೆ ಹೋಗೋಣ. ವಿಡಿಯೋ ಮಾಡ್ಕೊಂಡು ಬರ್ಬೇಕಾದ್ರೆ ನಂಗೆ ಇಲ್ಲಿ ಬೆಂಗಳೂರವ್ರು ಸ್ವಲ್ಪ ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರೇನೋ ಮಾತಾಡ್ಬೇಕಂತ ಮಾತಾಡ್ರಿ. ಹಾಯ್ ಗಾಯ್ಸ್, ಫೈನಲಿ ತಿರುಪತಿನ ಲಾಸ್ಟ್ ಆಗಿ ಆಕಾಶಗಂಗೆ ಬಂದ್ಬಿಟ್ಟು ಫೈನಲ್ ಆಗಿ ಕ್ಲೋಸ್ ಮಾಡ್ತಾ ಇದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಗೋವಿಂದ ಇದಾಗಿತ್ತು ಒಂದು ಮಿನಿ ವ್ಲಾಗ್. ಬೆಂಗಳೂರು ಅಂತೀನಿ, ಸಾರಿ, ತಿರುಮಲ ಬಂದಾಗ ಪಕ್ಕದಲ್ಲೇ ಇರತಕ್ಕಂಥ ಒಂದು 5-6 ಪ್ಲೇಸ್ ನೀವು ನೋಡ್ಬೋದು. 150 to 200 rupees ಜೀಪ್ ರೈಡ್, ಅವ್ರದ್ದು ರೈಡ್ದು ಬಾಡಿಗೆ ಕೊಟ್ಬಿಟ್ಟು ನೀವು ಬಂದರೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಪ್ರೀತಿಯಿಂದ ಹೇಳಿ ರಾಧೆ 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 ರಾಧೆ. ಬಾಯ್ ಬಾಯ್.